ಟೈಗರ್ ಮೈಸೂರಿನ ಹುಲಿ ಬಾಲಾಜಿ ಜಟ್ಟಿ ಇನ್ನಿಲ್ಲ. ಆದರೆ ಅವರು ಅದೆಷ್ಟೋ ಮಂದಿಗೆ ಗುರು, ಇನ್ನೆಷ್ಟೋ ಮಂದಿಗೆ ಆದರ್ಶ, ಮತ್ತೆಷ್ಟೋ ದೊರೆಗಳಿಗೆ ಪ್ರೀತಿಯ ಮನುಷ್ಯ ಆಗಿದ್ರು. ಅವರ ಸಾಧನೆಗಳು ಇನ್ನೂ ಜೀವಂತವಾಗಿವೆ. ಹೌದು, ಅದು 1989ರ ಏಪ್ರಿಲ್ 4 ಮೈಸೂರಿನ ದೊಡ್ಡಕೆರೆ ಮೈದಾನದ ಕುಸ್ತಿ ಅಖಾಡದಲ್ಲಿ ಅಂದಿಗೆ ಸೋಲಿಲ್ಲದ ಸರದಾರರಾಗಿದ್ದ ಪೈಲ್ವಾನ್ ವಿಜಯೇಂದ್ರ ಅವರನ್ನ ಆವಮಣ್ಣಿನಲ್ಲಿ ಕೆಡವಿದ್ದರು ಈ ಬಾಲಾಜಿ. ಸುಣ್ಣದ ಕೇರಿಯ ಭೂತಪ್ಪನ ಗರಡಿಯ ಪೈಲ್ವಾನ್ ಬಾಲಾಜಿ ಅವರನ್ನ ಭುಜದ ಮೇಲೆ ಹೊತ್ತು ಕುಸ್ತಿ ಪ್ರಿಯರು ಟೈಗರ್ 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 ಎಂದು ಕೂಗಿದ್ರು. ಬಿಸಿಲ ಝಳ ಲೆಕ್ಕಿಸದೆ ಅಖಾಡದಲ್ಲಿ ಸೇರುತ್ತಿದ್ದ ಸಾವಿರಾರು ಮಂದಿ ಬಾಲಾಜಿ ಅವರ ಅಬ್ಬರಿಸುವ ಆಟಕ್ಕೆ ಮರುಳಾಗಿದ್ರು. ಪ್ರತಿ ಪಂದ್ಯ ಗೆದ್ದಾಗಲೂ ಅಖಾಡದಿಂದ ಸುಣ್ಣದ ಕೇರಿವರೆಗೆ ಮೆರವಣಿಗೆಯಲ್ಲಿ ಕರೆತರುತ್ತಿದ್ದರು. ನಾಡ ಕುಸ್ತಿಯ ವೈಭವ ದಿನಗಳು ಅಖಾಡದಲ್ಲಿ ನಿಂತು ನೋಡಿದ್ರೆ ತಲೆಗಳೇ ಕಾಣುತ್ತಿದ್ವು. ಅಬ್ಬರಿಸುತ್ತಿದ್ದ ಹುಲಿ ಬಾಲಾಜಿ ವಜ್ರ ಮುಷ್ಟಿ ಕಾಳಗದಲ್ಲಿನ ವೇಗವನ್ನ ನಾಡ ಕುಸ್ತಿಯಲ್ಲೂ ತೋರಿದ್ದ ಬಾಲಾಜಿಯವರು ಮೈಸೂರಿನ ಕುಸ್ತಿ ಪರಂಪರೆಯಲ್ಲಿ ಅಚ್ಚಳಿಯದ ನೆನಪುಗಳನ್ನು ಉಳಿಸಿದ್ದಾರೆ. ಇಬ್ಬರು ಪೈಲ್ವಾನರಷ್ಟು ಬಲಶಾಲಿಯಾಗಿದ್ದ ಅವರು ತಮ್ಮ ಅಜಾನುಬಾಹು ದೇಹದಿಂದ ನೋಡುಗರ ಎದೆ ನಡುಗಿಸುತ್ತಿದ್ರು. ತಾತ ಎಂ ರಾಮ ಜಟ್ಟಪ್ಪ ಅವರು ಅಗರಬತ್ತಿ ಉದ್ಯಮಿಯಾಗಿದ್ರು. ಅವರ ಮಗ ಎಂಆರ್ ಸುದರ್ಶನ್ ಕೂಡ ಪೈಲ್ವಾನ್. ತಂದೆ ತಾತರಂತೆಯೇ ಕುಸ್ತಿಯಲ್ಲಿ ಆಸಕ್ತಿ ತೋರಿದ್ದ ಬಾಲಾಜಿ ಕಿರಿಯ ವಯಸ್ಸಿನಲ್ಲಿಯೇ ದೊಡ್ಡವರನ್ನ ಚಿತ್ ಮಾಡಿ ಎಲ್ಲರ ಹುಬ್ಬೇರಿಸಿದ್ರು. ಸುದರ್ಶನ್ ಅವರ ಎರಡನೇ ಪುತ್ರರಾದ ಅವರು ನಾಡ ಕುಸ್ತಿಯನ್ನ ಉಸಿರಾಡಿದರೂ ಪಾಯಿಂಟ್ ಕುಸ್ತಿಯಲ್ಲಿ ಆಸಕ್ತಿ ತೋರಲಿಲ್ಲ. ಆದರೆ ಮಟ್ಟಿ ಕುಸ್ತಿ ಮೇಲಿದ್ದ ಪ್ರೀತಿಯಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಪಾಲಹಳ್ಳಿ ಪೈಲ್ವಾನ್ ಮುಕುಂದ ವಿಜಯೇಂದ್ರ, ಹೈದರಾಬಾದ್ ಪೈಲ್ವಾನ್ ಅಲಿ ಮಿಯಾ ಅವರನ್ನ ಚಿತ್ ಮಾಡಿದ್ದ ಕ್ಷಣಗಳನ್ನ ಇಂದಿಗೂ ಹೊಸ ಕುಸ್ತಿ ಪೈಲ್ವಾನರು ನೆನೆಯುತ್ತಾರೆ. ದಸರೆಯ ವಿಜಯದಶಮಿಯ ದಿನ ಅಂಬಾವಿಲಾಸ ಅರಮನೆಯ ಕರಿಕಲ್ಲು ತೊಟ್ಟಿಯಲ್ಲಿ ನಡೆಯುವ ವಜ್ರ ಮುಷ್ಟಿ ಕಾಳಗಕ್ಕೆ ಉಸ್ತಾದರಾಗಿ ದಶಕಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಕಳೆದ ದಸರೆಯಲ್ಲಿಯೂ ಚಾಮರಾಜನಗರದ ಉಸ್ತಾದ್ ಬಂಗಾರು ಜಟ್ಟಿ, ಚನ್ನಪಟ್ಟಣದ ಪುರುಷೋತ್ತಮ ಜಟ್ಟಿ ಅವರೊಂದಿಗೆ ಬಾಲಾಜಿ ಜಟ್ಟಿ ಅವರು ರೆಫರಿಯಾಗಿದ್ರು. ಇನ್ನು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಕುಸ್ತಿಗಳಲ್ಲಿ ಗೆಲುವು ಸಾಧಿಸಿರುವ ಬಾಲಾಜಿಯವರು ಅನೇಕ ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿದ್ದಾರೆ. ನೂರಾರು ಪ್ರಶಸ್ತಿಗಳನ್ನ ಇನ್ನೂ ಕೂಡ ತಮ್ಮ ಮನೆಯಲ್ಲೇ ಇಟ್ಟುಕೊಂಡಿರುವ ಬಾಲಾಜಿಯವರ ಪ್ರಶಸ್ತಿಗಳು ಇನ್ನೂ ನೆನಪು ಮಾತ್ರ.